ರೈತರು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಲು ಇಟ್ಟಿದ್ದ ಹೂಗಳನ್ನು ಕಳ್ಳತನ ಮಾಡಿ ಪರಾರಿ ಆಗುವ ವೇಳೆ ಕಳ್ಳನೊಬ್ಬ ರೈತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 1.5 ವರ್ಷದಿಂದ ಪ್ರತಿನಿತ್ಯ ಒಂದೊಂದು ತೋಟದಲ್ಲಿ ಹೂಗಳು ಕಳ್ಳತನವಾಗುತ್ತಿತ್ತು. ಈ ಹಿನ್ನೆಲೆ ಹೊಂಚು ಹಾಕಿ ಕುಳಿತಿದ್ದ ರೈತರು ಇಂದು ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತಾಲೂಕಿನ ನಲ್ಲಿ ಮರದಳ್ಳಿ ಗ್ರಾಮದ ದುಷ್ಯಂತ್ ಕಳ್ಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದ ಆರೋಪಿ. ಇನ್ನು ಆರೋಪಿ ಕೈಗೆ ಸಿಗುತ್ತಿದ್ದಂತೆ ಗ್ರಾಮಸ್ಥರು ಕಟ್ಟಿ ಹಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿ ದುಷ್ಯಂತ್ ಹೂಗಳನ್ನು ಕಳ್ಳತನ ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವತ್ತು ಬಿಡಕ್ ಸಮಾಧಾನ ಇಲ್ಲ. ಮೊದಲು ಒಂದು ಬ್ಯಾಗ್ 50 kg ಬ್ಯಾಗ್ ಹೂವು ರೇಟ್ ಇದ್ದಾಗ 200 ರೂಪಾಯಿ ರೇಟ್ ಇದ್ದಾಗ ನಾವು ಬೀಗ ಹಾಕೋಗಿದ್ದೆ, ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಬಂದು ಬೇಗ ತೆಗೆದ್ರೆ ಬ್ಯಾಗು ಇಲ್ಲ, ಮುದ್ದುಗಳು ಇಲ್ಲ. ಕಾರಣ ಎಲ್ಲ ಅವನೇ. MKP ಈಗ ಅವನೊಬ್ಬ ಸಿಕ್ಕಿರೋದಕ್ಕೆ ಅವನೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವನೇ ಅಂತ ನಾವು ಹೇಳಾರ. ಇವಾಗ ಸಿಕ್ಕಿದ್ದಾನೆ, ಯಾರು ಎತ್ಕೊಂಡು ಹೋದ್ರೋ ಬೀಗ ತೆಗೆದು ಇದು ಮಾಡಿ ಅವನೇ ಅಂತ ನಾವು ಹೇಳ್ತಾ ಯಾರು ಎತ್ಕೊಂಡು ಹೋದ್ರ ಅವನ ಮೇಲೆ ಹಾಕೋ. ಒಂದು 2 ತಿಂಗಳಿಂದ ಏನ್ ಮಾಡ್ತೀವಿ, ಮಾತಾಡ್ತಾ ಎಲ್ಲ ಅವನ ಮ್ಯಾಗೆ ಹಾಕೋದಂತಲ್ಲ, ನಾವು ಸಿಕ್ಕವನೇ ಅವನ ಮ್ಯಾಗೆ ಹಾಕೋದಂತಲ್ಲ. ಯಾರು ಎತ್ಕೊಂಡು ಹೋದವ್ರು ಬಂದು ನೋಡಿದ್ರೆ ಹೂವು ಬ್ಯಾಗು ಇಲ್ಲ, ಮುದ್ದುಗಳು ಇಲ್ಲ, ಏನಿಲ್ಲ. ಹೊಸಕೋಟೆಯಿಂದ ತಂದಿಕ್ಕಿರೋದು ಬ್ಯಾಗ್ ಹಂಗೆ ಬಂದು ನೋಡ್ತೀನಿ, ಹೊಟ್ಟೆ ಉರಿತೈತೆ. 15,000 ರೂಪಾಯಿ ನಿಮ್ದೆಲ್ಲ ನಾ ತೋಟ ನಮ್ಮ ಮಗನೇ, ಅವನು ಅಣ್ಣ ತಮ್ಮಂದ್ರೆ ಈಗ ತೆಗೆದು. ನಿಮ್ಮ ಹೆಸರಣ್ಣ? ಚಿಕ್ಕಣ್ಣ ಅಂತ. ಇಲ್ಲ 50 kg ಬ್ಯಾಗಲ್ಲಿ ಹೊಸಕೋಟೆ ಮುದ್ದು ಬೀಗ ತೆಗೆದು ವ್ಯವಸಾಯ ಮುಟ್ಟಿ ಎಲ್ಲ ಎತ್ಕೊಂಡೋಗಿದ್ದಾರೆ ಸರ್. ಬೀಗ ತೆಗೆದು ಬೀಗ ಅಲ್ಲೇ ಇಕ್ಕವ್ರೆ. ಹಂಗೆ ಅಣ್ಣ, ಹೇಳಿ ಅಣ್ಣ. ಬೀಗ ತೆಗೆದು ಅಲ್ಲೇ ಕ್ಯಾಮ್ರಾ ಇದ್ರು ಡೈರೆಕ್ಟ್ ಆಗಿ ಎತ್ಕೊಳತಾನೆ. ಅವ್ನಿಗೆ ಅದೆಷ್ಟು ಧೈರ್ಯ ಅಂತ ನಮ್ಗಂತೂ ಗೊತ್ತಿಲ್ಲ. CC ಕ್ಯಾಮ್ರಾ ಮನೆ ಮುಂದೆ CC ಕ್ಯಾಮ್ರಾ ಇದ್ರೆ ಎತ್ಕೊಳತಾನೆ ಅವನು. ಅವ್ನಿಗೆ ಅದು ಎಷ್ಟು ಧೈರ್ಯ ಇದೆ ಅನ್ನೋದು ನಮ್ಗಂತೂ ಒಂದು ವಿಡಿಯೋ ಇದೆ, ನ್ಯೂಸ್ ಕೊಡ್ತೀರಿ, ಒಳ್ಳೆ ಕ್ಲಾರಿಟಿ ಆಗಿದೆ. ಹಗ್ಗ ಕಟ್ಟಿರೋ ಬ್ಯಾಗ್ಗೆ ಅದನ್ನು ಬಿಚ್ಚಿ ಎತ್ತಿ ಅವ್ನ ಗಾಡಿಯಲ್ಲಿ ಎತ್ಕೊಂಡು ಮತ್ತೆ ಇವ್ರ ಗಾಡಿಯಲ್ಲಿ ಕೀ ಕಿತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ ಥರ ಖತರ್ನಾಕ್ ಕಳ್ಳ. ಅಂದ್ರೆ ಇದು ಒಂದೇ ಸತಿ ಅಲ್ಲ ಮಾಡಿರೋದು, ಇದು ಅವ್ರ ಮೇಲೆ ಕ್ರಮ ತಗೊಂಬೇಕು. ಅವ್ನ ವೃತ್ತಿನೇ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಅಪ್ಪ ಮೈಂಡ್ ಸರಿ ಇಲ್ಲ ಅಂತಾರೆ. ಅಲ್ಲ, ಏನೋ ಸೆಟ್ಲ್ಮೆಂಟ್ ಏನೋ ಮಾಡಕ್ ಬಂದಿದೆ? ಇಲ್ಲ ಸರ್, ಅವ್ರ ಮೇಲೆ ಕ್ರಮ ತಗೊಂಬೇಕು. ಸೆಟಲ್ಮೆಂಟ್ ಮಾಡ್ಕೊಂತಾನೆ ನಾಳೆ ಬೆಳಿಗ್ಗೆ